ನಮಸ್ಕಾರ ಗೈಸ್, ಇದು ನಾನು ನಿಮ್ಮ ಪ್ರವೀಣ್ ಕೆ ಗೈಸ್. ನಾವು ಮತ್ತೆ ನಿಮ್ಮನ್ನ ವಿಡಿಯೋ ಕಾಲಿಂಗ್, ಓ ಮೈ ಗಾಡ್, ಹೋಗ್ಬಿಟ್ಟಿದೆ. ಸೊ ಅದರಿಂದನೇ ಹೆವಿ ಲೀಕ್ ಆಗ್ತಾಯಿತ್ತು, ಪಂಚರು ಆಗ್ತಾಯಿತ್ತು. 40 ಇನ್ನೊಂದು ಹೊಸ ವೀಡಿಯೋಗೆಲ್ರಿಗೂ ನಮಸ್ಕಾರ ಗೈಸ್, ಇದು ನಾನು ನಿಮ್ಮ ಪ್ರವೀಣ್ ಕೆ ವ್ಯೂಸ್. ಇವತ್ತಿನ ವೀಡಿಯೋ ಏನಂದರೆ, ಈ ಟೈರ್ ನೋಡ್ತಾ ಇದ್ದೀರಲ್ಲ ಗಾಡಿಗೆ, ಈ ಟೈರ್ ಬಂದುಬಿಟ್ಟು 2 months ಬ್ಯಾಕು ಹಾಕ್ಸ್ಕೊಂಡಿದೆ. ಏನು ಇಶ್ಯೂ ಆಗಿದೆ ಅಂದರೆ, ಗಾಡಿ ಇಳಿತಾನೆ ಇದೆ. ಏನಕ್ಕೆ ಇಳಿತಾಯಿದೆ ಅಂದರೆ ಒಂದು ಐಡಿಯಾನೂ ಗೊತ್ತಾಗಿದ್ದಿಲ್ಲ. ಸೊ ಪಂಚರ್ ಶಾಪಲ್ಲಿ ತೊಗೊಂಡೋದಾಗ ಅವರೆಲ್ಲರೂ ಈ ನಾಸಲ್ ಚೇಂಜ್ ಮಾಡಬೇಕಾಗಿರುತ್ತೆ ಹಂಗೆ ಹಿಂಗೆ ಅಂತ. ಸೊ 2 ಸಲ ನಾಸಲ್ ಚೇಂಜ್ ಮಾಡಿದೆ, ಇದ್ರೇನು ಏರ್ ಮಾತ್ರ ಲೀಕ್ ಆಗ್ತಾನೇ ಇದೆ. ಸೊ ಅದಕ್ಕೆ ಟಯರ್ ಇಸ್ಕೊಂಡಿರೋ ಅವ್ರ ಹತ್ರನೇ ಕೇಳಿದ್ರೆ ಅವರೆಲ್ಲರೂ JC ರೋಡ್ಗೆ ಬನ್ನಿ ಮಾಡಿಕೊಡ್ತೀವಂತ. ಈಗ ಅಲ್ಲಿ ಹೋಗ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಗಾಡಿ ತುಂಬಿಸ್ಬಿಡೋಣ ಅಂತ ತುಂಬಿಸ್ಬಿಟ್ಟು ಹೋಗ್ತಾಯಿದ್ದೀನಿ. ಗಾಡಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಬಂದುಬಿಟ್ಟು ಒಂದು 5 kilometers ತನಕನೇ ಕೊಡುತ್ತೆ. ಅದಕ್ಕೆ ಒಳಗಡೆ ಗಾಡಿ ಎಲ್ಲಿ ಬಿಡುತ್ತೆ. ಸೊ ಅಲ್ಪ 140 ಹಾಕ್ಸ್ಬಿಟ್ಟು 40 PSI ಹಾಕ್ಸ್ಕೊಂಡು ಹೊರಡೋಣ. ಗೊತ್ತು ಜಾಸ್ತಿ ಅಂತ, ಬಟ್ ಇದ್ರೇನು ಏನು ಮಾಡೋಕ್ಕಾಗಲ್ಲ, ಈಗ ಬೇಕೇ ಬೇಕು ಗಾಡಿ ನಮಗೆ. ಸೊ ಅದಕ್ಕೋಸ್ಕರನೇ 40 PSI ಹಾಕಿಸ್ತಾ ಇದ್ದೀನಿ. ಆಯಿತು. ಸೊ ಈ ಏರ್ ಇನ್ಫ್ಲೇಟರ್ ಬಂದುಬಿಟ್ಟು ನಾನು ಅಮೆಝಾನಲ್ಲಿ ತಗೊಂಡೆ. ಅದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಅದು ನಿಮಗೆ ಬರೋ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಈಗ ಹೋಗೋಣ. ದಾರಿಯಲ್ಲೇ ನಿಮಗೆ ಹೇಳ್ತೀನಿ ಏನೆಲ್ಲ ಆಗಿತ್ತು ಅಂತ. ಸೊ ನಾವಿವಾಗ ಒಂದವೇ ಸೊ ನನ್ನ ಫ್ರೆಂಡು ಬರ್ತಾರೆ ನನ್ನ ಜೊತೆಯಲ್ಲೇ. ನೀವು ನೋಡಿರ್ಬೋದು ನನ್ನ ಮುಂದೆ 2 ದಿನ ಮುಂಚೆ ಇರೋ ವೀಡಿಯೋದಲ್ಲಿ ಇದಕ್ಕೆ ಹೋಗಿದ್ವಲ್ಲ ಟ್ರಿಪ್ ಅಂತ ಹೇಳ್ಬಿಟ್ಟು, ಅಲ್ಲದು ವೀಡಿಯೋ ನಿಮಗೆ ಆ ವೀಡಿಯೋದಲ್ಲಿ ನೋಡಿರ್ತೀರ. ಸೊ ಅವನು ಡೈರೆಕ್ಟಾಗಿ ಲಾಲ್ಬಾಗ್ ಹತ್ರ ಬರ್ತಾ ಇದ್ದಾನಂತೆ, ಆಫೀಸ್ ಮುಗಿಸ್ಬಿಟ್ಟು. ಸೊ ನಾವು ಅಷ್ಟು ಬೇಗ ಇದನ್ನೋಗಿ ರೆಡಿ ಮಾಡಿಸ್ಬಿಡೋಣ. ಗಾಳಿ ಮಾತ್ರ ನಿಲ್ಲಲ್ಲ ಈ ಸಾಧ್ಯ ಭಯ. ಸೊ ಅಟ್ಲೀಸ್ಟ್ ನನಗೆ ಒಂದು 10 kilometers ಇದು ಬಂದುಬಿಡ್ತು ಅಂದರೆ ಯಾಕೆ ಗಾಡಿ ಇನ್ನೊಂದು 10 kilometersಗೆ ಪೆಟ್ರೋಲ್ ಪಂಪಲ್ಲಿ ಏರ್ ಹಾಕ್ಕೊಂಡು ಹಂಗೆ ಹೋಗ್ಬೋದು. ಯಾ ಇದು ಬಂದುಬಿಟ್ಟು ಅವರೆಲ್ಲರೂ ಇದು ಎಲ್ಲ ಡಾಮಿನರ್ಗೆ ಈ ಟಯರ್ಸ್ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು. ಸೊ ನನಗೆ ನಾನು ಪಂಚರ್ ಶಾಪಲ್ಲಿ ಹೋದಾಗ ಅವರೆಲ್ಲರೂ ನಾಸಲ್ ಚೇಂಜ್ ಮಾಡಿ ಎಲ್ಲ ಎಲ್ಲಿ ಹೋದ್ರೆ ಪ್ರಾಬ್ಲಮ್ ಅಂತ. ನಾಸಲ್ ರೆಡಿ ಮಾಡಿಬಿಟ್ರು ವರ್ಕ್ ಆಗಬೇಕಲ್ಲ, ವರ್ಕ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ 600 rupees ಬೊಕ್ಕ, ಅದು ಅಷ್ಟೇ ಹೋಯ್ತು ಕತೆ. ವೇಸ್ಟಾಗಿ ನಾಸಲ್ಸ್ನ ಚೇಂಜ್ ಮಾಡಿಕೊಂಡೆ. ಯಾ ಸೊ ಅದೇ ಜೊತೆಯಲ್ಲೇ ಈ ವಿಡಿಯೋದಲ್ಲಿ ನಿಮ್ಗೆ ಬಂದ್ಬಿಟ್ಟು ನಾನು ಬೆಂಗಳೂರು ರೋಡಲ್ಲಿ ಜನ ಹೆಂಗೆ ಓಡಿಸ್ತಾ ಇದ್ದಾರೆ, ಈ ಎಸ್ಪೆಷಲಿ ವೀಕೆಂಡ್ ಇವತ್ತು ಹೆಂಗೆಲ್ಲ ಗಾಡಿಗಳು ಓಡಿಸ್ತಾರೆ ಅಂದ್ಬಿಟ್ಟು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಜನ ಎಲ್ಲ ಇರ್ತಾರೆ. ಸೊ ಅದಕ್ಕೋಸ್ಕರನೇ ಪ್ರತಿದಿನ ನೋಡ್ತಾ ಇರ್ತೀನಿ, ಡಿಫ್ರೆಂಟ್ ಆ್ಯಂಗಲ್ದಲ್ಲಿ ಡಿಫ್ರೆಂಟ್ ಸ್ಟೈಲಲ್ಲಿ ಗಾಡಿ ಓಡಿಸ್ಕೊಂಡು ಬರ್ತಾರೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ವೀಡಿಯೋಸ್ ತುಂಬ ಬರ್ತಾ ಇರುತ್ತೆ. ಗೈಸ್, ನಾವು ಮತ್ತೆ ನಿಮ್ಮನ್ನ ಮೇನ್ ರೋಡ್ ಟಚ್ ಆದಮೇಲೆ ಮೊಬೈಲ್ ಫೋನ್ ಯೂಸ್ ಬಟ್ ವೈಲ್ ಡ್ರೈವಿಂಗ್, ಇವನು ವಿಡಿಯೋ ಕಾಲಿಂಗ್. ಓ ಮೈ ಗಾಡ್, ವಿಡಿಯೋ ಕಾಲಿಂಗ್ ಆನ್ ದಿ ಗೋ. ವಿತೌಟ್ ಹೆಲ್ಮೆಟ್, ವಿತೌಟ್ ನಂಬರ್ ಪ್ಲೇಟ್, ಇದೆಲ್ಲ ಪೊಲೀಸ್ ನೋಡಲ್ಲ.
ವಿತೌಟ್ ಹೆಲ್ಮೆಟ್ MH ಗಾಡಿ. ಅವನ ಸ್ಟೈಲ್ ನೋಡಿ ಗೈಸ್, ಮಾಲೆ ಹಾಕೊಂಡಿದ್ದಾರೆ. ಅವ್ರು ಓಡಿಸೋ ಸ್ಟೈಲ್ ನೋಡಿದ್ರೆ ಭಯಂಕರವಾಗಿದೆ. ಈಗಲೇ ಶುರು ಆಯಿತು. ನಾವು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ ಅಂತ ಗೊತ್ತಿಲ್ಲ. ನೋಡಿದ್ರೆ ಹೊಸ ಟ್ರಾಂಪ್ 400cc ಗಾಡಿ, ಪ್ರಾಪರ್ ಸ್ಟ್ರೀಟ್ ಬೈಕ್ ಅಷ್ಟೇ. ಇದೀಗ ರೈಟ್ ಸೈಡಿಗೆ ಬಂದುಬಿಟ್ಟು ಚೈನ್ ಕೊಟ್ಟಿದ್ದಾರೆ. ಸೊ ಈಗ ಬೈಕ್ನಲ್ಲಿ ಇದ್ದಂಗೆ ರೀಚ್ ಆಗಿಬಿಟ್ಟಿವಿ. ಇಲ್ಲಿವರೆಗೂ ಏನು ಟ್ರಾಫಿಕ್ ಇದ್ದಿಲ್ಲ. ಪ್ರಾಬಬ್ಲಿ ಇದಕ್ಕೆ ಮುಂದೆ ಇರ್ಬೋದು ಅಂತ ಹೇಳ್ಬೇಡ, ಇದೆ ಆಲ್ರೆಡಿ. ಇಕ್ತೀನಿ ಅಷ್ಟು ಬೇಗ ನೈಟ್ ಇರುತ್ತೆ. ಗೈಸ್, ನಿಮ್ಮ ಒಪಿನಿಯನ್ ನೆಕ್ಸಾನ್ ಬಗ್ಗೆ ಏನಂತ ಹೇಳ್ಬಿಟ್ಟು ನನ್ನ ಕಮೆಂಟಲ್ಲಿ ತಿಳಿಸಿ ಗೈಸ್. ನನಗೆ ಗಾಡಿಗೆ ಲುಕ್ ಮಾತ್ರ ಸಾಕಾಗಿ ಮಾಡಿದ್ದಾರೆ. ಜಸ್ಟ್ ಲೈಕ್ ಮೀ, ನಾನು ಹೋಗ್ತೀನಿ. ಇನ್ನೊಂದು, ಬೆಂಗಳೂರಲ್ಲಿ ಮೆಟ್ರೋ ಬಂದಮೇಲೆ ಟ್ರಾಫಿಕ್ ಮಾತ್ರ ಕಡಿಮೆ ಆಗಿಲ್ಲ ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಏನಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಅದನ್ನು ಇದು ಏನು ಮೇನ್ ಪ್ರಾಬ್ಲಮ್ ಅಂದರೆ, ಒಬ್ಬರಿಗೋಸ್ಕರ ಈ ಗಾಡಿಯಲ್ಲಿ ರೋಡಲ್ಲಿ ಬಂದ್ಬಿಟ್ಟು ಕಾರ್ ತೊಗೊಂಡು ಬರ್ತಾರೆ. ಈವನ್ BM, ನಾನು ಇದಕ್ಕೆ ಮುಂಚೆನೇ ಹೇಳಿದ್ದೀನಿ, ಸಿಂಗಾಪುರ್ ಥರ ಅವರು ಒಂದು ಈ ಕಾನ್ಸೆಪ್ಟ್ ಇದೆ. ಸಿಂಗಾಪುರಲ್ಲಿ ಬಂದ್ಬಿಟ್ಟು ಒಬ್ಬರೇ ಹೋಗ್ತಾ ಇದ್ದಾರೆ ಅಂದರೆ ಯು ಕಾಂಟ್ ಡ್ರೈವ್ ಒನ್, ಯುಲ್ ಹ್ಯಾವ್ ಫೈನ್. ಸೊ ಆ ಥರದ್ದು ಬಂದ್ಬಿಟ್ಟು ಬೆಂಗಳೂರಲ್ಲಿ ತೊಗೊಂಡು ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಅದೇ ಥರ ಟ್ರಾಫಿಕ್ಕು ಕಡಿಮೆ ಆಗುತ್ತೆ, ಜನ ಬರ್ತಾರೋಳು. ಇಲ್ಲಿ ಮೆಟ್ರೋ ಪಕ್ಕದಲ್ಲಿದ್ರೂ ಇವ್ರ ಗಾಡಿಯಲ್ಲಿ ಸ್ವಂತ ಗಾಡಿಯಲ್ಲಿ ಹೋಗ್ತಾರೆ. ಸೊ ಬನ್ನಿ ಗೈಸ್, ನಾನು ಶಾಪ್ ರೀಚ್ ಆದಮೇಲೆ ಫೋನ್ ಮೆಸೇಜ್ ಮತ್ತೆ ಸಿಗ್ತೀನಿ. ಇಲ್ಲಿ ಇವತ್ತೇನು ಅಷ್ಟು ಎಲ್ಲ ಡೀಸೆಂಟಾಗಿ ಬರ್ತಾ ಇದ್ದಾರೆ. ಡಾಕ್ಟರ್ ಸೊ ಇದೇ ಶಾಪ್ ಗೈಸ್, ಇಲ್ಲಿ ಫಿಟ್ಟಿಂಗ್ ಮಾಡ್ತಾರೆ. ಬಟ್ ಟೈರ್ ಸ್ಟೋರ್ ಬಂದ್ಬಿಟ್ಟು ಮುಂದೆ ಬಿಟ್ಟು ಲೆಫ್ಟ್ ತಗೊಂಡಿದ್ದ ತಕ್ಷಣ ದ ಟೈರ್ ಬಡಿ ಅಂತ ಒಂದಿರುತ್ತೆ, ಶ್ರೀ ಬಾಲಾಜಿ ಸ್ಟೋರ್ಸ್ ಅಂತ, ಅಲ್ಲೇ. ಸೊ ಗೈಸ್, ಈಗ ಟೈರ್ ಫಿಟ್ಟಿಂಗ್ ಎಲ್ಲ ಮುಗೀತು. ಮತ್ತೆ ಮನೆಗೆ ಹೋಗ್ತಾಯಿದ್ದೀವಿ. ಏನು ಸೀನ್ ಆಯ್ತು ಅಂದರೆ, ಮನೆಗೆ ಹೋಗ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇ ಡಾಮಿನರ್ ಬೈಕಿಗೆ ಗಾಡಿ ಟೈರ್ ಯೂಸ್ ಮಾಡ್ತೀರ, ನಾನು MRF ಯೂಸ್ ಮಾಡಿರ್ತಾರೋ ಆಫ್ ರೋಡಿಂಗ್ದು, ದಯವಿಟ್ಟು ಪಂಚರ್ ಶಾಪಲ್ಲಿ ಮಾತ್ರ ಕೊಡಬೇಡ್ರಿ ಗೈಸ್. ಚಪ್ಪರ್ ನಮ್ಮ ಮಕ್ಕಳು ಅರ್ಧ ಜನ ಅದರಲ್ಲಿರೋರು ಏನು ಮಾಡಿದ್ದಾರೆ ಅಂತ ಬಿಟ್ಟು ನಿಮ್ಗೆ ನಾನು ಫೋಟೋ ಹಾಕ್ತೀನಿ ನೋಡಿ. ನೋಡಿದ್ರಲ್ಲ, ಇದೇ ಸೀನ್ ಹಾಕಿದ್ದಾರೆ. ಹೊಡೆದು ಆ ಟೈರ್ದು ಇದೇ ಹೋಗ್ಬಿಟ್ಟಿದೆ. ಸೊ ಅದರಿಂದನೇ ಹೆವಿ ಲೀಕ್ ಆಗ್ತಾಯಿತ್ತು, ಪಂಚರೂ ಆಗ್ತಾಯಿತ್ತು. 40 ಹೊಡೆದಿದ್ರೆ ಏರ್ ಹಂಗೆ ಸ್ಟ್ರಾಂಗಾಗಿ ನಿಲ್ಕೊಂಡಿತ್ತು. ಬಟ್ 30 ಇರಬೇಕು ಫ್ರಂಟ್ ವೀಲ್ಗೆ, ಅದರಿಂದ ಅದು ನಿಲ್ತಾನೆ ಇದ್ದಿಲ್ಲ.
ಈಗ ಏನು ಮಾಡಿದ್ದಾರೆ ಅಂದರೆ ಟ್ಯೂಬ್ ಹಾಕ್ಸಿದ್ದೀನಿ. ಸ್ವಲ್ಪ ದಿನ ರನ್ ಆಗಲಿ, ಆಮೇಲೆ ಚೇಂಜ್ ಮಾಡೋಣ. ಇವಾಗ 3,300 ರೂಪಾಯಿ ನಾನು ಕೊಡಬೇಕು. ಸೊ ಅದರಿಂದನೇ ಟ್ಯೂಬ್ ಹಾಕ್ಸ್ಕೊಂಡೆ. C8 ಹಾಕ್ಸ್ಕೊಂಡಿದ್ದೀನಿ ಟ್ಯೂಬು. ಎವ್ರಿಥಿಂಗ್ ಇಸ್ ಅ ಲೆಸನ್. ಸೊ ದಯವಿಟ್ಟು ಈ ಪಂಚರ್ ಶಾಪಲ್ಲಿ ಯಾರೆಲ್ಲ ಕೈಯಲ್ಲಿ ಮಾಡ್ತಾರೋ ಅವ್ರ ಹತ್ರ ಮಾತ್ರ ಗಾಡಿ ಬಿಡಬೇಡ್ರಿ ಗೈಸ್. ಬಿಟ್ಟರೆ ಮುಗೀತು ಕತೆ. ಈ ಥರ ಆಗುತ್ತೆ ಗಾಡಿ. ನಮ್ಮ ಮಗ ಅವನು ನಾನು ಹೇಳ್ತಾ ಇದ್ದೆ ಅವನ ಹತ್ರ, ಹಂಗೆ ಹೊಡಿಬೇಡಲ್ಲ ಹೋಗುತ್ತೋ ಟೈರ್ ಅಂತ. ಇಲ್ಲ ಸರ್ ಹಿಂಗೆ ಸರ್ ಓಪನ್ ಮಾಡಬೇಕು ಶರ್ಟ್ ಆ ಥರ ನನ್ನ ಹತ್ರ ಮಾತಾಡೋದು. ಈ ನಡುವೆ ಈ ಜನರಿಗೂ ಮಾಡೋಕ್ಕೂ ಯೋಗಿದೆ ಇಲ್ಲ, ಬಾಯಲ್ಲಿ ಬರ್ತಾಯಿಲ್ಲ ಕರೆಕ್ಟಾಗಿ ನನಗೆ. ಬನ್ನಿ ನನ್ನ ಫ್ರೆಂಡ್ನ ಪಿಕಪ್ ಮಾಡಿಬಿಟ್ಟು JC ರೋಡಲ್ಲಿ ಹೋಗ್ಬಿಟ್ಟು ನನಗೆ ಸ್ವಲ್ಪ ಇದು ಫಿಕ್ಸ್ ಮಾಡಬೇಕಾಗಿದೆ.